ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಉಷಾ. ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತಾರಲ್ಲ, ಹಾಗೆ ಜನನಾಯಕನ್ ಸಿನಿಮಾ ತಂಡಕ್ಕೆ ಸಿಕ್ಕ ಖುಷಿ 1 ಗಂಟೆ ಕಳೆಯೋ ಮುನ್ನವೇ ಮಾಸಿ ಹೋಗಿದೆ. ದಳಪತಿ ವಿಜಯ್ ಅವರ ಕೋಟ್ಯಾಂತರ ಅಭಿಮಾನಿಗಳು ಕುತೂಹಲದಿಂದ ನಿರೀಕ್ಷಿಸ್ತಾ ಇದ್ದ ಜನನಾಯಕನ್ ಸಿನಿಮಾ ಬಿಡುಗಡೆಗೆ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕೇ ಬಿಡ್ತು ಅನ್ನುವಷ್ಟರಲ್ಲಿ ಮದ್ರಾಸ್ ಹೈಕೋರ್ಟ್ ಶುಕ್ರವಾರ ಅಂದರೆ ಇವತ್ತು ಜನನಾಯಕನ್ ಸಿನಿಮಾಗೆ ಯುಎ ಸರ್ಟಿಫಿಕೇಟ್ ಪ್ರಮಾಣ ಪತ್ರ ನೀಡುವಂತೆ ಸೆನ್ಸಾರ್ ಮಂಡಳಿಗೆ ಆದೇಶಿಸಿತ್ತು. ಆದರೆ ಏಕಸದಸ್ಯ ಪೀಠದ ಆದೇಶಕ್ಕೆ ಸ್ಟೇ ತರಲಾಗಿದೆ. ಮಂಡಳಿಯ ಸದಸ್ಯರು ಚಿತ್ರದಲ್ಲಿ ಹೆಚ್ಚಿನ ಮಟ್ಟದ ಹಿಂಸಾಚಾರದ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಸಾರ್ವಜನಿಕ ವೀಕ್ಷಣೆಗೆ ಇದು ಅತಿ ಅನ್ಸತ್ತೆ ಅಂತ ವರದಿ ನೀಡಿದ್ರು. ಇದನ್ನ ಗಮನದಲ್ಲಿಟ್ಕೊಂಡು ಮಂಡಳಿಯ ಸದಸ್ಯರು ತಿಳಿಸಿರುವಂತೆ ಚಿತ್ರದ ತಯಾರಕರು ಚಿತ್ರದಲ್ಲಿ ಹಲವಾರು ಕಟ್ಗಳನ್ನ ಮಾಡಿದ್ದಾರೆ ಅಂತ ವರದಿಯಾಗಿದೆ. ಬದಲಾವಣೆಗಳನ್ನ ಮಾಡಿದ್ರೂ ಸೆನ್ಸಾರ್ ಮಂಡಳಿ ಸರ್ಟಿಫಿಕೇಟ್ ಕೊಟ್ಟಿರಲಿಲ್ಲ. ಈಗ ಪ್ರಮಾಣ ಪತ್ರ ನೀಡಬೇಕು ಅಂತ ಸೆನ್ಸಾರ್ ಮಂಡಳಿಗೆ ಹೈಕೋರ್ಟ್ ಆದೇಶಿಸಿತ್ತು. ಜನನಾಯಕನ್ ಸಿನಿಮಾ ವಿರುದ್ಧ ಮೊದಲು ದೂರು ನೀಡಿ ನಂತರ ಚಿಂತನೆ ಮಾಡ್ತಾ ಇರುವಂತೆ ತೋರ್ತಾ ಇದೆ ಅಂತ ಸೆನ್ಸಾರ್ ಮಂಡಳಿಯನ್ನ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು. ಪೊಂಗಲ್ ಹಬ್ಬಕ್ಕೆ 1 ವಾರದ ಮುನ್ನಾ ದಿನವಾದ ಅಂದ್ರೆ ಇವತ್ತು ಜನವರಿ 9ನೇ ತಾರೀಕು ವಿಶ್ವದಾದ್ಯಂತ ಜನನಾಯಕನ್ ಸಿನಿಮಾ ಬಿಡುಗಡೆಯಾಗಬೇಕಾಗಿತ್ತು. ತಮಿಳು ಚಿತ್ರಗಳನ್ನ ಹೆಚ್ಚು ಪ್ರದರ್ಶಿಸುವ ಬೆಂಗಳೂರಿನ ಚಿತ್ರಮಂದಿರಗಳಲ್ಲೂ ವಿಜಯ್ ಕಟೌಟ್ ರಾರಾಜಿಸ್ತಾ ಇತ್ತು. ಆದರೆ ಸೆನ್ಸಾರ್ ಮಂಡಳಿಯ ನಿರ್ಧಾರ ಅಭಿಮಾನಿಗಳ ಆಸೆಗೆ ತಣ್ಣೀರು ಎರಚಿದೆ. ಮದ್ರಾಸ್ ಹೈಕೋರ್ಟ್ ಪ್ರಮಾಣ ಪತ್ರದ ಕುರಿತು ತೀರ್ಪು ಕೊಟ್ಟ ನಂತರ ಸೆನ್ಸಾರ್ ಮಂಡಳಿಯು ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಿತ್ತು ಮತ್ತು ನಂತರ ನ್ಯಾಯಾಲಯದಲ್ಲಿ ಈ ವಿಷಯದ ತುರ್ತು ವಿಚಾರಣೆಯನ್ನ ಕೋರಿತ್ತು. ಜನನಾಯಕನ್ ನಿರ್ಮಾಪಕರ ಪರವಾಗಿ ಹಿರಿಯ ವಕೀಲ ಮುಕುಲ್ ರೋಹ್ಟಗಿ ಹಾಜರಾದರೆ ಸೆನ್ಸಾರ್ ಮಂಡಳಿಯ ಪರವಾಗಿ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಸುಂದರೇಶನ್ ವಾದ ಮಂಡಿಸಿದ್ರು. ಪ್ರಮಾಣೀಕರಣ ಆದೇಶದ ಸಂದರ್ಭದಲ್ಲಿ ಸೆನ್ಸಾರ್ ಮಂಡಳಿಗೆ ಅಫಿಡವಿಟ್ ಸಲ್ಲಿಸೋಕೆ ಅವಕಾಶ ನೀಡಲಾಗಿಲ್ಲ ಅಂತ ಸುಂದರೇಶನ್ ವಾದ ಮಂಡಿಸಿದ್ರು. ಚಲನಚಿತ್ರವನ್ನ ಪರಿಷ್ಕರಣಾ ಸಮಿತಿಗೆ ಉಲ್ಲೇಖಿಸುವ ಸೆನ್ಸಾರ್ ಮಂಡಳಿಯ ಅಧ್ಯಕ್ಷರ ನಿರ್ಧಾರವನ್ನ ನಿರ್ಮಾಣ ಸಂಸ್ಥೆಯ ಅರ್ಜಿಯು ಪರಿಗಣಿಸಿಲ್ಲ, ಪ್ರಶ್ನಿಸಿಲ್ಲ ಮತ್ತು ನ್ಯಾಯಮೂರ್ತಿಗಳು ಆದೇಶದಲ್ಲಿ ನಿರ್ಧಾರವನ್ನ ರದ್ದುಗೊಳಿಸಿದ್ದಾರೆ ಅಂತ ಅವರು ವಾದ ಮಂಡಿಸಿದ್ರು. ಬಳಿಕ ಮದ್ರಾಸ್ ಹೈಕೋರ್ಟ್ ಆದೇಶವನ್ನ ತಡೆ ಹಿಡಿದಿದ್ದು ಸಂಕ್ರಾಂತಿ ರಜೆ ಮುಗಿಯೋವರೆಗೂ ಅಂದ್ರೆ 21ನೇ ತಾರೀಕುವರೆಗೂ ಸಿನಿಮಾ ಬಿಡುಗಡೆ ಮಾಡಬಾರದು ಅಂತ ತಿಳಿಸಿ ವಿಚಾರಣೆಯನ್ನ ಮುಂದೂಡಿದೆ. ಇನ್ನು ಜನನಾಯಕನ್ ಸಿನಿಮಾ ತನ್ನ ಕೊನೆಯ ಸಿನಿಮಾ ಅಂತ ಈಗಾಗಲೇ ವಿಜಯ್ ಮಲೇಷ್ಯಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಫ್ಯಾನ್ಸ್ ಈ ಸಿನಿಮಾದ ಮೇಲೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ದ್ವೇಷದ ರಾಜಕಾರಣ ಇದು ಅನ್ನೋ ಕೂಗು ವಿಜಯ್ ಅಭಿಮಾನಿಗಳ ಕಡೆಯಿಂದ ಕೇಳಿ ಬರ್ತಾ ಇದೆ. ಬ್ರಿಟನ್ನಲ್ಲಿ ಸುಮಾರು 260ಕ್ಕೂ ಹೆಚ್ಚು ಶೋಗಳನ್ನ ಜನನಾಯಕನ್ ಚಿತ್ರಕ್ಕೆ ನೀಡಲಾಗಿತ್ತು. ಇದುವರೆಗೆ ಸುಮಾರು 65,000ಕ್ಕೂ ಹೆಚ್ಚು ಟಿಕೆಟ್ಗಳು ಮಾರಾಟವಾಗಿದೆ. ಅಧಿಕೃತವಾಗಿ ರಾಜಕೀಯಕ್ಕೆ ಧುಮುಕ್ತಾ ಇರೋ ವಿಜಯ್ಗೆ ಸದ್ಯ ಉತ್ತಮ ಜನಸ್ಪಂದನೆಯೇನೋ ಸಿಗ್ತಾ ಇದೆ. ಇದು ಯಾವ ರೀತಿಯಲ್ಲಿ ಮುಂದಿನ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ವಿಜಯ್ ಅವರಿಗೆ ಟಿವಿಕೆ ಪಾರ್ಟಿಗೆ ಮತವಾಗಿ ಪರಿಣಮಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.